ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೆಕೆಂಡ್. ಈಗ ನಿಮಗೆ C25 ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ 10 ಮಾರ್ಕ್ಸ್ಗೆ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ರೂಲ್ಸ್ನ ಫೈಂಡ್ ಔಟ್ಸ್ ಮಾಡೋದು. ಯಾವ ಥರ ಫೈಂಡ್ ಔಟ್ ಮಾಡೋದು ನೋಡಿ. ಒಂದು ಮ್ಯಾಟ್ರಿಕ್ಸ್ ಎ ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಇದಕ್ಕೆ ಫಸ್ಟ್ ನಾವು ಏನು ಫಾರ್ಮುಲಾ ಬರ್ಕೋಣ, ಲ್ಯಾಂಬ್ಡಾ ಸ್ಕ್ವಯರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಇಸ್ ಈಕ್ವಲ್ ಟು 0. ಸೊ ಇದು ವೆರಿ ಇಂಪಾರ್ಟೆಂಟ್, ಸಿಂಪಲ್ ಟ್ರಿಕ್ ಯೂಸ್ ಮಾಡ್ತಾರಂಥದ್ದು. ನಾವು ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ. ಇದರಲ್ಲಿ ಟ್ರೇಸ್ ಅಂದರೆ ಏನಪ್ಪ ಅಂತಂದರೆ, ನೀವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇರ್ತಾವಲ್ಲ. ಸೊ ನೋಡಿ, ಟ್ರೇಸ್ ಎ ಅಂತ ನಾವು ಬರ್ಕೋಣ. ಫಸ್ಟು ಟ್ರೇಸ್ ಎ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ 1 ಮತ್ತು 4 ಇದೆ, ಅದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 5 ಬರುತ್ತೆ. ಸೊ ಅದನ್ನ ನಾವು ಟ್ರೇಸ್ ಅಂತ ಕರಿತೀವಿ. ಓಕೆನಾ, ದಟ್ ಈಸ್ ವಾಟ್ 5 ಲ್ಯಾಂಬ್ಡಾ ಆಗೋಯ್ತು. ಪ್ಲಸ್ ಡೆಲ್ಟಾ ನಿಮಗೆಲ್ಲ ಗೊತ್ತೇ ಇದೆ, ಡಿಟರ್ಮಿಂಡ್ ಎಕ್ಸ್ಪಾನ್ಷನ್ ಮಾಡಿದ್ರೆ ಡೆಲ್ಟಾ ಬರುತ್ತೆ. ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಪ್ರಾಡಕ್ಟ್ 1 4 4 ಮೈನಸ್ 3 2 6 ಅಂತ ಮಾಡ್ತೀರಾ. ಸೊ 4 ಮೈನಸ್ 6 ಎಷ್ಟಾಯಿತು, -2 ಆಯಿತು. ಅಲ್ಲಿಗೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -2 ಆಗುತ್ತೆ. ನಾವು ಡೈರೆಕ್ಟಾಗಿ -2 ಅಂತ ಬರ್ಕೊಂಬೋಣ ಹಾಗಾದ್ರೆ. ಸೊ ದಟ್ ಈಸ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 5 ಲ್ಯಾಂಬ್ಡಾ ಮೈನಸ್ 2 ಇಸ್ ಈಕ್ವಲ್ ಟು 0. ಇಷ್ಟು ಮಾಡಿದ್ರೆ ನಿಮಗೆ ಬರುವಂಥದ್ದೇನು, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮಾತ್ರ. ಬಟ್ ನನಗೆ ಬೇಕಾಗಿರೋದೇನು, ರೂಟ್ಸ್ ಬೇಕು. ರೂಟ್ಸ್ ಬೇಕಾಏನು ಮಾಡಿ, ನೀವು ಕ್ಯಾಲ್ಸಿನ ಯೂಸ್ ಮಾಡ್ಕೊಳ್ಳಿ. ಸೊ ಕ್ಯಾಲ್ಸಿ ಯೂಸ್ ಮಾಡಿದಾಗ ನೀವು ಸೈಂಟಿಫಿಕ್ ಕ್ಯಾಲ್ಸಿ ಯೂಸ್ ಮಾಡಿದ್ರೆ ನೋಡಿ, ಅಂಡ್ ಒನ್ ಮೋರ್ ಥಿಂಗ್, ಈ ಡಿಟರ್ಮೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಅಂತ ಇದೆಯಲ್ಲ, ಇದನ್ನು ಬರೀಲೇಬೇಕು. ಯಾಕಂದರೆ ಇದು ಒಂದು ಸ್ಕೀಮಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಮಾರ್ಕ್ಸ್ ಕೊಡ್ತಾರೆ ಅದಕ್ಕೆ. ಈಗ ಕ್ಯಾಲ್ಸಿ ಯೂಸ್ ಮಾಡಿದ್ದೆ ಆದರೆ ನಾವು ವೆರಿ ಸಿಂಪಲಾಗಿ ಏನಪ್ಪ ಮಾಡೋದು ಅಂತಂದರೆ, ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ವಾಡ್ರಾಟಿಕ್ ಈಕ್ವೇಷನ್ ಓಪನ್ ಮಾಡ್ಕೊಂಡಿದ್ದೆ ಆದರೆ ನಾವೇನು ಮಾಡೋದು, ಜಸ್ಟ್ ಎ ಮತ್ತು ಬಿ ಮತ್ತು ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು. ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದರೆ ನನ್ನ ಪ್ಲೇಲಿಸ್ಟಲ್ಲಿ ಈ ಥರ ಸಾಲ್ವ್ ಮಾಡಿರುವಂಥದ್ದು ಮತ್ತು ಕ್ಯಾಲ್ಸಿ ಯೂಸ್ ಮಾಡಿರೋದು ಸಪ್ರೇಟ್ ವಿಡಿಯೋ ಇದೆ. ಆ ವಿಡಿಯೋನ ವಿಸಿಟ್ ಮಾಡಿ. ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬೈ ಯೂಸಿಂಗ್ ಕ್ಯಾಲ್ಸಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ ಡೀಟೇಲಾಗಿ ಹೇಳಿದ್ದೀನಿ. ಇಲ್ಲಿ ನಿಮಗೆ 2 ರೂಟ್ ಬರ್ತಾ ಇದೆ. ಒಂದು -√3 + 5/2 ಒಂದು, ಇನ್ನೊಂದು -√33 + 5/√2 ಅಂತ ಒಂದು. ಸೊ 2 ನಾನು ರೂಟ್ಸನ್ನ ಬರಿತಾ ಇದ್ದೀನಿ. ಸೊ 1 ರೂಟ್ ಇಸ್ ದಟ್ -√33 + 5/2, ಇನ್ನೊಂದು ಬಂದು +√33 + 5/2 ಅಂತ. ಸೊ ಅಲ್ಲಿಗೆ ನಮಗೆ 10 ಮಾರ್ಕ್ಸ್ನ ಕ್ವಶನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡ್ದಂಗೆ ಆಯಿತು. ದಿಸ್ ಇಸ್ ನಥಿಂಗ್ ಬಟ್ ವಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆ್ಯಂಡ್ ರೂಟ್ಸ್. ಥ್ಯಾಂಕ್ ಯು.